ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಕೇಸರಿ ಶಾಲು ಹಾಕಿ ಪ್ರಮೋದ್ ಮುತಾಲಿಕ್ ಜೊತೆ ಕಾಣಿಸಿಕೊಂಡು ಕಾಂಗ್ರೆಸ್ ಅನ್ನೇ ಅಚ್ಚರಿಗೆ ದೂಡಿದ್ದಾರೆ. ಹಿಂದೂ ಮಹಾಗಣಪತಿ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಶಾಸಕಿಯ ನಡೆಗೆ ಜಿಲ್ಲಾ ಮುಖಂಡರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ನದಿ ಅಂದ್ರೆ ಕಾಂಗ್ರೆಸ್, ದಡ ಅಂದ್ರೆ ಬಿಜೆಪಿನ ಅಂತ ನಾನು ಇಲ್ಲಿ ಬಂದಿಲ್ಲ. ಗಣಪತಿಗಾಗಿ ನನ್ನ ಧರ್ಮಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಹುಟ್ಟುವಾಗ ಯಾರಿಗೂ ಯಾವ ಧರ್ಮದಲ್ಲಿ ಹುಟ್ಟುತ್ತೇವೋ ಗಂಡೋ ಹೆಣ್ಣೋ ಅನ್ನುವುದು ಗೊತ್ತಿರಲ್ಲ. ನನ್ನ ದೇವರು ಹಿಂದುವಾಗಿ, ದಲಿತಿಯಾಗಿ, ಮಹಿಳೆಯಾಗಿ ನಾನು ಹುಟ್ಟಿಸಿದ್ದಾನೆ. ನಾಳೆ ನಾನು ಬಿಜೆಪಿಗೆ ಬರ್ತೀನೋ, ನಾನು ಕಾಂಗ್ರೆಸ್ನಲ್ಲಿ ಉಳಿಯುತ್ತೇನೋ ಅಥವಾ ಬಿಎಸ್ಪಿಗೆ ಹೋಗ್ತೀನೋ ಅನ್ನೋ ಪ್ರಶ್ನೆಗೆ ಉತ್ತರಕ್ಕೆ ಇನ್ನೂ 3 ವರ್ಷ ಕಾಯೋಣ ಅಂತ ಹೇಳಿ ನಯನಾ ಮೋಟಮ್ಮ ಕುತೂಹಲವನ್ನು ಹೆಚ್ಚಿಸಿದ್ದಾರೆ. ನಯನಾ ಮಾತಿನಿಂದ ಕಾಂಗ್ರೆಸ್ ತೊರೆಯುತ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಮುಂದುವರೆದು ಮಾತನಾಡಿ ಶಾಸಕಿ ನಯನಾ ಅವರು, ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ, ಆದರೆ ನನಗೆ ಬಹಳಷ್ಟು ಅಸ್ತಿತ್ವಗಳಿವೆ. ಹಲವು ವರ್ಷಗಳ ಹಿಂದೆ ನನ್ನಮ್ಮ ಮೋಟಮ್ಮ ಮುತಾಲಿಕ್ ಅವರನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಮಾತನಾಡಿದ್ರು. ನಾನು ಶಾಸಕಿಯಾಗಿ ಅವರನ್ನ ಸ್ವಾಗತ ಮಾಡಿದ್ದೇನೆ. ನನಗೆ ಅನಿಸ್ತಾ ಇದೆ ನನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಯನಾ ಮೋಟಮ್ಮ ಕುತೂಹಲಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿದಿದ್ದಾರೆ. ಹಿಂದೂ ಮಹಾಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷೆಯೂ ಆಗಿರುವ ನಯನಾ ನಡೆ ಎತ್ತ ಸಾಗಿದೆಯೋ ಅಂತ ಜಿಲ್ಲೆಯ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ.